ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವೀಗ ಬಾಲ ಚಿತ್ರಮಂದಿರ ಇದೆ ಅಂತ ಹೇಳ್ಬೋದು. ಪೆದ್ದಿ ಸಿನಿಮಾ ರಿವ್ಯೂ ನಿಮ್ಮ ಮುಂದೆ ಇಡ್ತಾ ಇದೀನಿ, ನೋಡೋಣ ಯಾವ ರೀತಿ ಇದೆ ಅಂತ ಕೇಳೋಣ. ಸೂಪರ್ ಆಗೈತೆ, ಎಲ್ಲರೂ ಬಂದು ನೋಡಿ. ಚೆನ್ನಾಗೈತೆ ಪಿಕ್ಚರು, ಏನು ಬೋರ್ ಹೊಡೆಯಲ್ಲ. ಸೂಪರ್ ನೈಸ್, ಚೆನ್ನಾಗಿದೆ ಸರ್. ಸೂಪರ್ ಆಗಿದೆಪ್ಪ. ರಾಮ್ ಚರಣ್ ಸಕಲ್ ಕಷ್ಟಪಟ್ಟವನೆ. ಮ್ಯೂಸಿಕ್ ಡೈರೆಕ್ಟರ್ ರೆಹಮಾನ್ ದ ಪಿಕ್ಚರ್ ಇದು. ಸೂಪರ್. ಡೈರೆಕ್ಟರ್ ಪರವಾಗಿಲ್ಲ, ರಾಮ್ ಚರಣ್ ಸೂಪರ್ ಆಗಿ ಮಾಡೋದು. ಸೂಪರ್ ಓಕೆ, ಸೂಪರ್ ಆಗಿದೆ ಸರ್. ಸೂಪರ್, ತುಂಬಾ ಚೆನ್ನಾಗಿದೆ ಫಿಲಮ್. ಸೂಪರ್ ಚೆನ್ನಾಗಿ ಮಾತ್ರ ಸೂಪರ್. ಸ್ಟೋರಿ ಏನಿಲ್ಲ, ಸ್ಟೋರಿ ಇಲ್ಲ. ಬಾಡಿ ಹೆವಿ ಇದೆ, ಬಾಡಿ ಇದೆ. ಚಿರಂಜೀವಿ ಫ್ಯಾನ್ಸ್, ಆದ್ರೆ ಫಿಲಮ್ ಚೆನ್ನಾಗೈತೆ. ಕಂಟಿನ್ಯೂ ಅಡ್ಜಸ್ಟ್ ಆಗಲ್ಲ ಅಷ್ಟೇ, ಏನಿಲ್ಲ. ಸೂಪರ್ ಆಗೈತೆ, ಸೂಪರ್ ಆಗಿದೆ. ಎಲ್ಲ ಇಷ್ಟ ಆಯ್ತು, ಇಂಥದಂತೇನಿಲ್ಲ. ಆಕ್ಷನ್, ಡ್ಯಾನ್ಸ್ ಚೆನ್ನಾಗಿದೆ. ಚೆನ್ನಾಗಿದೆ. ವೆರಿ ಗುಡ್, ಸೂಪರ್, ಸೂಪರ್ ಆಗೈತೆ ಅಣ್ಣ. ಸೂಪರ್ ಅಣ್ಣ, ಚೆನ್ನಾಗೈತೆ ಅಂತ ಹೇಳು. ಚೆನ್ನಾಗೈತೆ, ಚೆನ್ನಾಗೈತೆ. ಸಖತ್ತಾಗಿದೆ. ಒಂದೇ ಹೇಳ್ಬೇಕು, ಮಳ್ಳಿ ಪುಡ್ತಾಮ ಎಂಟಿ ಒಂದ್ಸತಿ ನೋಡ್ಕೊಂಡು ಹೋಗ್ಬಿಟ್ರಿ ಫಿಲಮ್. ತಿರ್ಗಾ ನೀವು ನೋಡ್ತೀರಾ ಇಲ್ಲ ಗೊತ್ತಿಲ್ಲ. ಎಲ್ಲರೂ ಸ್ಪೋರ್ಟ್ಸ್ ಕಲಿಬೇಕು. ಫಸ್ಟ್ ಎಲ್ಲ ಸ್ಪೋರ್ಟ್ಸ್ ಕಲ್ಸಿರಿ, ಮಕ್ಕಳಿಗೆಲ್ಲ ಸ್ಪೋರ್ಟ್ಸ್ ಕಲ್ಸಿ. ಚೆನ್ನಾಗಿದೆ ಪೆದ್ದಿ ಫಿಲಮ್, ಚೆನ್ನಾಗಿದೆ. ಒಳ್ಳೆ ಮೂವಿ ಸರ್, ಎಲ್ಲರೂ ನೋಡ್ಲೇಬೇಕಾಗುತ್ತೆ. ಸೂಪರ್ ಬುಚ್ಚಿ ಬಾಬು ಡೈರೆಕ್ಟರ್ ಸೂಪರ್. ಎಲ್ಲರೂ ನೋಡೋ ಅಂತ ಮೂವಿ ಇದು. ಸೂಪರ್ ಮೂವಿ, ನೋಡ್ಬೇಕು. ಅದಕ್ಕಿಂತ ಜಾಸ್ತಿ ಯೂತ್ ನೋಡ್ಬೇಕು. ಯೂತ್ ನೋಡ್ಬಿಟ್ಟು ಕಲಿಬೇಕು. ಒಂದೊಂದು ಸೆಕೆಂಡ್ನು ಒಂದೊಂದು ಮಿರಾಕಲ್ ಇದೆ. ಎಸ್ಪೆಷಲಿ ಯೂತ್ಸು, ಹುಡುಗರು ಇದು ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಂಡು ಮತ್ತೆ ಅವರೊಂದು ಇದ್ದು ಏನು ಭವಿಷ್ಯದ ಬಗ್ಗೆ ಒಂದು ಸೂಪರ್ ಸೂಪರ್ ಸಿನಿಮಾ ಮಾತ್ರ ಸೂಪರ್ ಬ್ಲಾಕ್ ಬಸ್ಟರ್. ಕಮ್ ಬ್ಯಾಕ್ ಮೂವಿ ಅಣ್ಣ, ಸೂಪರ್ ಆಗಿತ್ತು. ಸೂಪರ್ ಮೂವಿ ಅಣ್ಣ, ಸೂಪರ್ ಮೂವಿ. ಈ ತರ ತೆಗಿದ್ದೆ ಇದೇ ಫಸ್ಟ್. ಕನ್ನಡಲ್ಲಿ ಶಿವರಾಜ್ ಕುಮಾರ್ ಮಾಡಿರೋದು, ತೆಲುಗು ಬಂದಿರೋದು. ಸೂಪರ್ ಇದು. ಇನ್ನೊಂದ್ಸತಿ ಬರ್ಬೇಕಂತ ಇದ್ದೀನಿ. ಹೊಸಕೋಟೆಯಿಂದ ಬಂದಿದ್ದೀನಿ. ಶಿವರಾಜ್ ಕುಮಾರ್ ಆಕ್ಟಿಂಗ್ ಆಗಿತ್ತು, ಸೂಪರ್ ಆಗೈತೆ ಸರ್. ನಂಬರ್ 1 ಶಿವರಾಜ್ ಕುಮಾರ್ದು. ಬ್ಲಾಕ್ ಬಸ್ಟರ್ ಸೂಪರ್ ಆಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ ಬ್ರೋ. ಸೂಪರ್ ಚೆನ್ನಾಗಿದೆ. ಸೂಪರ್ ಡೂಪರ್ ಸೂಪರ್ 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 ಸರ್. ಮಳ್ಳಿ ಪುಡ್ತಾಮ ఏంటి? ಪೆದ್ದಿ 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 ಭಯಂಕರ ಪೆದ್ದಿ ಸೂಪರ್ ಬ್ಲಾಕ್ ಬಸ್ಟರ್, ಸೂಪರ್ ಹಿಟ್. ನಿಜವಾಗ್ಲೂ ಸೂಪರ್ ಆಗಿದೆ. ಸ್ವಲ್ಪ ಕೆಲವೊಂದು ಸೀನ, ಬಟ್ 100% ಒಳ್ಳೆ ಮೆಸೇಜ್ ಐತೆ, ಒಳ್ಳೆ ಸ್ಟೋರಿ ಇದೆ. 100% ಸೂಪರ್ ಮೂವಿ. ಸೂಪರ್ ಸೂಪರ್ ಸೂಪರ್. వేరే ప్రపంచానికి తీసుకుపోయాడు. పెద్ద క్రాస్ ఓవర్, పెద్ద రికార్డ్స్ బద్దలు కొడుతుంది. ఏంది దిస్ మూవీ గోనా బ్రేక్ ఆల్ రికార్డ్స్. సూపర్ సూపర్ ಸೂಪರ್ ಗುರು, ಸೂಪರ್ ಗುರು. చాలా బాగుంది. ಚೆನ್ನಾಗಿದೆ ಅಣ್ಣ ಸೂಪರ್ ಅಣ್ಣ. ಸೂಪರ್ 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 ಮೂವಿ. సూపర్ హిట్ మూవీ మాత్రం సూపర్. బాగున్నది అంటే ఫస్ట్ ಸೂಪರ್ ಸೂಪರ್ ಅಣ್ಣ, ಸೂಪರ್ ಆಗಿದೆ. ಸೂಪರ್ ಸೂಪರ್ ಹಿಟ್, ಬ್ಲಾಕ್ ಬಸ್ಟರ್. ಚೆನ್ನಾಗಿದೆ, ಸೂಪರ್. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಒಂಚೂರು ಬೋರ್ ಅನ್ಸ್ಲಿಲ್ಲ. ಸೂಪರ್. ಬಾಲಿವುಡ್ ಲೆವೆಲ್ ಮೂವಿ. ಸೂಪರ್ ಸೂಪರ್ ಚೆನ್ನಾಯ್ತಾನು. ಓಕೆ ಓಕೆ ಎಲ್ಲ ಓಕೆ, ಸೀನ್ಗಳು ಒಂದಿಲ್ಲ. ಸೂಪರ್ ಆಗಿದೆ ಅಣ್ಣ, ಸೂಪರ್ ಆಗಿದೆ ಫಿಲಮ್. ಸೂಪರ್ ಸೂಪರ್ ಅಣ್ಣ. ಸೂಪರ್ ಆಗಿದೆ. ನೋಡಬೇಕು ಆರಾಮ. ಎಕ್ಸಲೆಂಟ್. ರಾಮ್ ಚರಣ್ ಸರ್, ಪೆದ್ದಿ ಸರ್ ಅವ್ರು ಸರ್, ಅವರು ಆಟ ಆಡಿಲ್ಲ, ಓಟ ಮಾಡಿದ್ದಾರೆ ಹೋರಾಟ. ಬಟ್ ಈ ಕಾಲದಲ್ಲಿ ಈ ತರ ಸ್ಟೋರಿ ಬರೋದಂದ್ರೆ ರೇರು. ಅದು ಒಂದು ದೊಡ್ಡ ಸ್ಟಾರ್ ಆಗಿ ಈ ತರ ಒಂದು ಸ್ಟೋರಿ ಒಪ್ಕೊಂಡಿದ್ದಾರೆ, ಗ್ರೇಟ್. ರಾಮ್ ಚರಣ್ ಅವ್ರ ಆಟ ಆಗ್ಲಿ, ಅವ್ರ ಆಕ್ಷನ್ ಆಗ್ಲಿ, ಡ್ಯಾನ್ಸ್ ಆಗ್ಲಿ, ಫೈಟ್ ಆಗ್ಲಿ, ನೆಕ್ಸ್ಟ್ ಲೆವೆಲ್. ಸೈಕ್ ಫಿದಾ, ಸೈಕ್
అందరూ చూడండి, బాగుంటది మూవీ. చాలా ఇన్స్పైరింగ్ మూవీ, బ్లాక్ బస్టర్, బీజిఎం వేరే లెవెల్. బాగాలేదంటే మాత్రం బాగోదు. ఎక్సలెంట్ ఇది. గేమ్ చేంజర్ తో కంటెంట్ లేదు అన్నారు. పెద్దతో టన్నులు ఉంది. మళ్ళా మోస్ట్ ఇన్స్పిరేషన్ స్టోరీ. పెద్దగాడే ఆత్మగౌరవం. ఒకే మాట చెప్తాను, పెద్ద ఇండస్ట్రీ రికార్డ్ కొడుతుంది ఇదంతా. ఇది అందరూ మాట్లాడుతూ ఉంటారు ఫ్లాప్లు పాపో అనే. వచ్చి ఒక బిరు ఫిలం చూడన్నా మళ్ళీ మాట్లాడుకున్నాం. ఒకే రికార్డ్ అంతే, ఇది ఒకే ఫిలం పెద్ద ముగిసిపోయి అంతే, ఇంకేం మాట్లాడేది. రామ్ చరణ్ అంటే పెద్ద అంటే ರಾಮ್ ಚರಣ್ ದಿಂಪ್ಯಾಮ್ ರಾಡಾ. ಒಳ್ಳೆ ಮೆಸೇಜ್ ಇದೆ, ಒಳ್ಳೆ ಮೂವಿ. ಬಟ್ 100% ಸೂಪರ್ ಆಗಿದೆ. ರೈಟ್, ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಬಟ್ ಏನಂದ್ರೆ ಎಂಡಿಂಗ್ ಅಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ಒಂದೇ ನಂಬ್ಕೋಬಾರ್ದು. ಬಟ್ ಚೇಂಜ್ ಮಾಡ್ಕೊಂಡು ಹೋಗ್ತಾ ಅಷ್ಟು ಒಳ್ಳೆ ಫ್ಯೂಚರ್ ಇದೆ. ಬಟ್ ಒಂದೇ ಲೈಫ್ ಅಲ್ಲ, ಬಟ್ ಯಾವ ದಾರಿಗೆ ಹೋದ್ರೂ ಒಳ್ಳೆ ಲೈಫ್ ಇದೆ. ಬಟ್ ಯಾವ್ದಕ್ಕೂ ಧೈರ್ಯ ಮಾಡಬೇಕು. ಧೈರ್ಯ ಮಾಡಿದ್ರೆ 100% ಸೂಪರ್ ಆಗಿದೆ. ಬಟ್ ಇದು 3 ತರ ಕೊಟ್ಟಿದ್ದಾರೆ. ಒಂದು ಕುಸ್ತಿ ಕೊಟ್ಟಿದ್ದಾರೆ, ಒಂದು ಬ್ಯಾಟಿಂಗ್ ಕೊಟ್ಟಿದ್ದಾರೆ, ಇನ್ನೊಂದು ರನ್ನಿಂಗ್ ರೇಸ್ ಕೊಟ್ಟಿದ್ದಾರೆ. ಬಟ್ 100% ಒಂದೇ ಲೈಫಲ್ಲಿ ಹೋಗ್ಬಾರ್ದು. ಬಟ್ ದಾರಿ ಐತೆ, ಹುಡ್ಕೊಂಡು ಹೋದಷ್ಟು ಒಳ್ಳೆ ಲೈಫ್ ಇದೆ. ಬಟ್ ಒಳ್ಳೆ ಮೆಸೇಜ್ ಇದೆ. 100% ಪ್ರತಿಯೊಬ್ಬರಿಗೂ ಎಲ್ಲಿ ಹಿಂಗೆ ಬಿದ್ದರೆ ಇಷ್ಟೇ ಜೀವನ ಅನ್ಕೊಂತಾರೆ. ಬಟ್ ಹಂಗಲ್ಲ, ದಾರಿ ಐತೆ, ಹುಡ್ಕೊಂಡು ಹೋದಷ್ಟು ದಾರಿ ಸಿಗ್ತದೆ ಅನ್ನೋದಕ್ಕೆ ಒಳ್ಳೆ ಮೆಸೇಜ್. ಬಟ್ ಒಳ್ಳೆ ಮೂವಿ. 100% ಪ್ರತಿಯೊಬ್ಬರು ಬಂದು ನೋಡ್ಬೇಕು. ಬಟ್ ರಾಮ್ ಚರಣ್ ಅವ್ರು ಇವರು ಅಂತ ಪ್ರಶ್ನೆ ಅಲ್ಲ. ಬಟ್ ಒಳ್ಳೆ ಮೂವಿ ಬೆಲೆ ಕೊಡೋಣ ಅಷ್ಟೇ ನನ್ನ ఉద్దేశ. రికార్డ్ బ్రేక్ ఇస్తే ఒక ఇండియా మూవీ అంటే ఇప్పుడు నాకు గర్వంగా చెప్పుకుంటాను. నేను అభిమానిని. ఆయన 100 సల్గా ఉండాలా. ఆయన మూవీస్ అందరూ బాగా చూడాలా, ఎంజాయ్మెంట్ చేయాలా. పక్కా ఇండియన్ మూవీ, పక్కా రియల్ మూవీ.